ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೆ ಇವತ್ತಿನ ಒಂದು ಹೊಸ ಅಪ್ಡೇಟ್ಗೆ ಸ್ವಾಗತ. ಬಿಗ್ ಬಾಸ್ ಶೋನಲ್ಲಿ ಸಂತು ಪಂತುಗೆ ಕೊನೆಯ ದಿನ ನೆಚ್ಚಿನ ಸ್ಥಳದಲ್ಲಿ ಕುಳಿತು ಬಿಕ್ಕಿ ಬಿಕ್ಕಿ ಅತ್ತ ದೋಸ್ತಿಗಳು. ಮತ್ತು ಇವತ್ತಿನ ಒಂದು ಎಪಿಸೋಡ್ನಲ್ಲಿ ವರ್ತೂರು ಸಂತೋಷ್ ಅವರು ಮನೆಯಿಂದ ಆಚೆ ಹೋಗಲಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 10 ಶೋ ವೇದಿಕೆ ಮತ್ತೊಂದು ಎಲಿಮಿನೇಷನ್ಗೆ ಸಾಕ್ಷಿಯಾಗಲು ಸಜ್ಜಾಗಿದೆ. ಸದ್ಯ ಮನೆಯೊಳಗೆ 8 ಸದಸ್ಯರು ಇದ್ದು ಈ ವಾರ ಹೊರಗೆ ಹೋಗುವುದು ಯಾರು ಎಂಬ ಚರ್ಚೆ ಜೋರಾಗಿದೆ. ಈ ಮಧ್ಯೆ ಸಂತು ಮತ್ತು ವರ್ತೂರು ಸಂತೋಷ್ ಅವರಲ್ಲಿ ಒಬ್ಬರ ಆಟ ಮುಕ್ತಾಯವಾಗುವುದು ಖಚಿತ ಎನ್ನಲಾಗಿದೆ. ಅದು ಇವರಿಬ್ಬರಿಗೂ ಗೊತ್ತಾಗಿದೆ. ಹಾಗಾದರೆ ಸಂತು ಪಂತು ರಿಯಾಕ್ಷನ್ ಹೇಗಿದೆ ಮತ್ತು ಬಿಗ್ ಬಾಸ್ ಕನ್ನಡ ಸೀಸನ್ 10 ಶೋನಿಂದ ಈ ವಾರ ಎಲಿಮಿನೇಟ್ ಆಗೋದು ಯಾರು? ತುಕಾಲಿ ಸಂತು ಮತ್ತು ವರ್ತೂರು ಸಂತೋಷ್ ಇಬ್ಬರು ಯಾರು ಎಲಿಮಿನೇಟ್ ಆಗ್ತಾರೆ? ಬಿಗ್ ಬಾಸ್ ಮನೆಯ ಫೇವರಿಟ್ ಜಾಗದಲ್ಲಿ ಕುಳಿತು ಕಣ್ಣೀರಿಟ್ಟ ಸಂತು ಮತ್ತು ವರ್ತೂರು ಸಂತೋಷ್. ಬಿಗ್ ಬಾಸ್ ಶೋ ಮುಕ್ತಾಯಕ್ಕೆ ಕೆಲವೇ ದಿನಗಳು ಬಾಕಿವೆ. ಸದ್ಯ ಮನೆಯೊಳಗೆ 8 ಸ್ಪರ್ಧಿಗಳು ಇದ್ದು ಈ ವಾರ ಓರ್ವ ಸ್ಪರ್ಧಿ ಮನೆಯಿಂದ ಆಚೆ ಹೋಗಬೇಕಿದೆ. ಆ ಸ್ಪರ್ಧಿ ಯಾರೆಂದು ಇನ್ನೂ ನಿರ್ಧಾರವಾಗಿಲ್ಲ. ಆದರೆ ತುಕಾಲಿ ಸಂತು ಮತ್ತು ವರ್ತೂರು ಸಂತೋಷ್ ಮಾತ್ರ ನಮ್ಮಿಬ್ಬರಲ್ಲಿ ಒಬ್ಬರು ಹೊರಗೆ ಹೋಗುವುದು ಖಚಿತ ಎಂದಿದ್ದಾರೆ. ಅದಕ್ಕೆ ತಕ್ಕಂತೆ ಪ್ರೋಮೋ ಕೂಡ ರಿಲೀಸ್ ಮಾಡಿದೆ. ವಾರದ ಸೂಪರ್ ಸಂಡೇ ವಿತ್ ಕಿಚ್ಚ ಸುದೀಪ ಸಂಚಿಕೆಯಲ್ಲಿ ಈ ವಿಡಿಯೋ ರಿಲೀಸ್ ಆಗಿದೆ. ವರ್ತೂರು ಸಂತೋಷ್ ಮತ್ತು ತುಕಾಲಿ ಸಂತು ಅವರೇ ನಿಮ್ಮಿಬ್ಬರಲ್ಲಿ ಒಬ್ಬರನ್ನು ಆಚೆ ಕಳಿಸಬೇಕು ಎಂದಿದ್ದಾರೆ. ಈ ಮಾತನ್ನು ಕೇಳಿ ವರ್ತೂರು ಸಂತೋಷ್ ಮತ್ತು ತುಕಾಲಿ ಸಂತು ಕಣ್ಣೀರು ಹಾಕಿದ್ದಾರೆ. ಸುತ್ತಲೇ ಸುದೀಪ್ ಎದುರು ಪ್ರತಿಕ್ರಿಯೆ ನೀಡಿದ ತುಕಾಲಿ ಸಂತು ಚೆನ್ನಾಗಿ ಆಡಿ ಗೆದ್ದುಕೊಂಡು ಬಾ ಅಂತ ಹೇಳುವುದಕ್ಕೆ ಇಷ್ಟಪಡುತ್ತೇನೆ ಎಂದು ವರ್ತೂರು ಸಂತೋಷ್ಗೆ ಹಾರೈಸಿದ್ದಾರೆ. ಅತ್ತ ವರ್ತೂರು ಸಂತೋಷ್ ಅವರು ಕೂಡ ಸಂತು ಗೆಲುವನ್ನು ನಾನು ನೋಡಬೇಕಣ್ಣ ಎಂದಿದ್ದಾರೆ. ಯಾರಲ್ಲೂ ನೋಡಿರದಂತಹ ಬಾಂಧವ್ಯವನ್ನು ಈ ಸೀಸನ್ ನಲ್ಲಿ ನಿಮ್ಮಿಬ್ಬರಲ್ಲಿ ನಾವು ನೋಡಿದ್ದೇವೆ. ನಿಷ್ಕಳಂಕವಾದ ಒಂದು ಫ್ರೆಂಡ್ಶಿಪ್ ಎಂದು ಸಂತು ಪಂತು ಗೆಳೆತನಕ್ಕೆ ಸುದೀಪ್ ಮೆಚ್ಚುಗೆ ಸೂಚಿಸಿದ್ದಾರೆ. ಇದಕ್ಕೂ ಮುನ್ನ ಶನಿವಾರದ ಸಂಚಿಕೆಯಲ್ಲಿ ತುಕಾಲಿ ಸಂತು ವರ್ತೂರು ಸಂತೋಷ್ ಅವರು ತಮ್ಮ ನೆಚ್ಚಿನ ಜಾಗವಾದ ಬಾಲ್ಕನಿಯಲ್ಲಿ ಕುಳಿತು ಮಾತನಾಡಿದ್ದರು. ಅವರಿಬ್ಬರು ಯಾವಾಗಲೂ ಬಾಲ್ಕನಿಯ ಬಿನ್ ಬ್ಯಾಗ್ಗಳ ಮೇಲೆ ಕುಳಿತು ಚರ್ಚೆ ಮಾಡುತ್ತಿರುತ್ತಾರೆ. ಈಗಲೂ ಕೂಡ ಅಲ್ಲೇ ಕುಳಿತು ಕಣ್ಣೀರು ಹಾಕಿದ್ದಾರೆ. ಬಹುಶಃ ನಾವಿಬ್ಬರು ಒಟ್ಟಿಗೆ ಕುಳಿತು ಮುಕ್ತವಾಗಿ ಇಲ್ಲಿ ಮಾತನಾಡುವುದು ಇದು ಕೊನೆಯ ದಿನ ಅನಿಸುತ್ತಿದೆ ಎಂದು ಕ್ಯಾಮರಾಗಳಿಗೆ ಇಬ್ಬರು ಹೇಳಿಕೊಂಡರು. ನಾವಿಬ್ಬರು ಇಷ್ಟೊಂದು ಮಾತನಾಡಿದೆವು, ಎಷ್ಟೊಂದು ಚರ್ಚೆ ಮಾಡಿದೆವು, ಅಳು ಬರ್ತಿದೆ ಎಂದು ತುಕಾಲಿ ಸಂತು ಅವರು ಹೇಳಿದ್ದಾರೆ. ಒಳ್ಳೆಯದು ಕೆಟ್ಟದ್ದು ಎಲ್ಲವನ್ನು ಇಲ್ಲಿ ಮಾತನಾಡಿದ್ದೇವೆ. ನಾವು ಹೇಗೆ ಇರುತ್ತೇವೆ ಎಂದು ನಾವೇ ಅಂದುಕೊಂಡಿರಲಿಲ್ಲ. ನಾವು ಕ್ಯಾಮರಾಗಳು ನೋಡುತ್ತೇವೆ ಎಂದು ಆಡಲಿಲ್ಲ ಎಂದು ಹೇಳುತ್ತಲೇ ಭಾವುಕರಾಗಿ ವರ್ತೂರು ಸಂತೋಷ್ ಕಣ್ಣೀರು ಹಾಕಿದರು. ನೀನು ಫಸ್ಟ್ ಹೋಗ್ತೀಯಾ, ನಾನು ಫಸ್ಟ್ ಹೋಗ್ತೀನೋ ಗೊತ್ತಿಲ್ಲ, ನಮ್ಮ ಜರ್ನಿ ಇಲ್ಲಿಗೆ ಮುಗಿಯುತ್ತದೆ ಎಂದು ತುಕಾಲಿ ಸಂತು ಹತ್ತರು. ಆಗ ತಕ್ಷಣವೇ ನಾನು ಹೋಗುತ್ತೇನೆ, ನೀನು ಅಳಬೇಡ ಎಂದು ವರ್ತೂರು ಸಂತೋಷ್ ಸಮಾಧಾನ ಮಾಡಿದರು. ಒಟ್ಟಿನಲ್ಲಿ ಇವರಿಬ್ಬರಲ್ಲಿ ಯಾರು ಹೊರಗೆ ಹೋಗುತ್ತಾರೆ ಎಂಬುದು ಸದ್ಯ ಕುತೂಹಲ ಮೂಡಿಸಿದೆ. ಒಂದು ವೇಳೆ ಸಂಕ್ರಾಂತಿ ಹಬ್ಬದ ಕಾರಣ ಎಲಿಮಿನೇಷನ್ ಮಾಡದೇ ಇದ್ದರೂ ಕೂಡ ಅಚ್ಚರಿ ಇರುವುದಿಲ್ಲ. ಓಕೆ ಸ್ನೇಹಿತರೆ, ಇದು ಇವತ್ತಿನ ಒಂದು ಹೊಸ ಅಪ್ಡೇಟ್ ಆಗಿದೆ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ.